ಈ ಆಧ್ಯಾತ್ಮಿಕ ಸ್ತೋತ್ರಗಳೇ, ವೀಕ್ಷಕ ಪ್ರಭುಗಳೇ, ನಮಗೆಲ್ಲರಿಗೂ ಭಗವದ್ಗೀತೆಗೆ ಸ್ವಾಗತ. ನಾವು ನಿನ್ನೆ ಸಂಚಿಕೆಯಲ್ಲಿ ಏನ್ ನೋಡಿದ್ವಿ? 25ನೇ ಶ್ಲೋಕವನ್ನ ನೋಡಿದ್ವಿ. 25ನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ದ? 25ನೇ ಶ್ಲೋಕದಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ, ಅವ್ಯಕ್ತೋಯಮ ಚಿಂತ್ಯೋಯಮ ವಿಕಾರ್ಯೋಯ ಮುಚ್ಯತೆ ತಸ್ಮಾದೇವಂ ವಿದಿತ್ವೇನಂ ನಾನು ಶೋಚಿತು ಅರ್ಹಸಿ. ಅಂದ್ರೆ ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಹೆಂಜವಣಿಸಿದ ನಮ್ಮ ಲೌಕಿಕ ಲೆಕ್ಕಾಚಾರಗಳಿಗೆ ಆತ್ಮನ ಗಾತ್ರ ಎಷ್ಟು ಸಣ್ಣದು ಅಂದ್ರೆ ಅತ್ಯಂತ ಶಕ್ತವಾದ ಸೂಕ್ಷ್ಮದರ್ಶಕ ಯಂತ್ರವೂ ಅವನನ್ನು ಕಾಣಲಾರದು ಅಂತ ನಾವು ನಿನ್ನೆ ಸಂಚಿಕೆಯನ್ನು ನೋಡಿದ್ವಿ. ಆಧ್ಯಾತ್ಮಿಕ ಸ್ತೋತ್ರಗಳೇ, ಭಗವಂತನು ಈ ರೀತಿ ಆತ್ಮದ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾನೆ. ಶ್ಲೋಕ 26ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಶೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಅರ್ಹಸಿ. ಅಂದ್ರೆ ಆತ್ಮವು ಅಥವಾ ಜೀವದ ಲಕ್ಷಣಗಳು ಸದಾ ಹುಟ್ಟುವುದೆಂದು ಶಾಶ್ವತವಾಗಿ ಸಾಯುವುದೆಂದು ನಿನ್ನೆ ಭಾವಿಸಿದರು ಮಹಾಬಾಹುವೆ, ನೀನು ಶೋಕಿಸಲು ಕಾರಣವಿಲ್ಲ. ಬೌದ್ಧ ಸದೃಶರಾದ ತತ್ವಶಾಸ್ತ್ರಜ್ಞರ ವರ್ಗವೊಂದು ಸದಾ ಇರುತ್ತದೆ. ಇವರು ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದು ನಂಬುವುದಿಲ್ಲ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಇಂತಹ ತತ್ವಶಾಸ್ತ್ರಜ್ಞರು ಇದ್ದಂತೆ ತೋರುತ್ತದೆ. ಇವರನ್ನು ಲೋಕಾಯತಿಕರು ಮತ್ತು ವೈಭಾಷಿಕರೆಂದು ಕರೆಯುತ್ತಿದ್ದರು. ಜಡವಸ್ತುವಿನ ಸಂಯೋಜನೆಯು ಒಂದು ಪಕ್ವ ಸ್ಥಿತಿಯನ್ನು ಮುಟ್ಟಿದಾಗ ಜೀವದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಇವರು ವಾದಿಸುತ್ತಾರೆ. ಇವರು ಮತ್ತೆ ಏನ್ ಹೇಳ್ತಾ ಇದ್ದಾರೆ? ವೈಭಾಷಿಕ ಸಿದ್ಧಾಂತದಲ್ಲಿ ಹೇಳುವಂತೆ ಅರ್ಜುನನಿಗೆ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅವನ ದುಃಖಕ್ಕೆ ಕಾರಣವೇ ಇಲ್ಲ. ಒಂದು ಪ್ರಮಾಣದ ರಾಸಾಯನಿಕ ಅನುಷ್ಠವಾದದೆಂದು ಅಳುತ್ತಾ ಯಾರು ತನ್ನ ನಿಯತ ಕರ್ತವ್ಯ ಪಾಲನೆಯನ್ನು ನಿಲ್ಲಿಸಿ ಬಿಡುವುದಿಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ನಿನ್ನ ನಿಯತ ಕರ್ಮವನ್ನು ಎಂದು ಬಿಟ್ಟು ಬಿಡುವೆ ಎಂಬ ಮೂರ್ಖತನವನ್ನ ಬಿಟ್ಟು ಬಿಡು ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಶ್ಲೋಕ 27ನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ತಾನೆ? ಜಾತಶ್ಚ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಶ್ಚ ತಸ್ಮಾದ ಪರಿಹಾರ್ಯೇರ್ತೆ ನ ತ್ವಂ ಶೋಚಿತು ಅರ್ಹಸಿ. ಮತ್ತೊಮ್ಮೆ ಈ ಶ್ಲೋಕವನ್ನ ಕೇಳಿ. ಜಾತಶ್ಚ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಶ್ಚ ತಸ್ಮಾದ ಪರಿಹಾರ್ಯೇರ್ತೆ ನ ತ್ವಂ ಶೋಚಿತು ಅರ್ಹಸಿ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣ ಅನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು ಅಂತ ಭಗವಂತನು ಹೇಳ್ತಾ ಇದ್ದಾನೆ. ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಜನ್ಮ ತಾಳಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು. ಹೀಗೆ ಮನುಷ್ಯನು ಮುಕ್ತಿಯಿಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ. ಆದರೆ ಹುಟ್ಟು ಸಾವುಗಳ ಈ ಚಕ್ರವು ಅನಗತ್ಯ ಕೊಲೆ. ಪ್ರಾಣಿ ವಧೆ ಮತ್ತು ಯುದ್ಧಗಳನ್ನು ಸಮರ್ಥಿಸುವುದಿಲ್ಲ. ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶಗಳಾಗುತ್ತವೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಶ್ಲೋಕ 28ನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ತಾ ಇದ್ದಾನೆ? ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರಾಕ ಪರಿಧೇವನ. ಮತ್ತೊಮ್ಮೆ ಈ ಶ್ಲೋಕವನ್ನ ಕೇಳಿ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ. 28ನೇ ಶ್ಲೋಕ. ಅವ್ಯಕ್ತಾಧಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿಧೇವನ. ಅಂದ್ರೆ ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕೆಲ ಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಕಾಲಕ್ರಮದಲ್ಲಿ ಈ ಐಹಿಕ ದೇಹಗಳು ನಾಶವಾಗುತ್ತವೆ. ಅಂತವಂತ ಇಮಿ ದೇಹ. ಆದರೆ ಆತ್ಮ ನಿತ್ಯವಾದದ್ದು. ನಿತ್ಯಶೋಕ್ತಃ ಶರೀರಿನಃ ಎನ್ನುವ ವೈದಿಕ ನಿರ್ಣಯವನ್ನು ಭಗವದ್ಗೀತೆ ಹೇಳುತ್ತದೆ. ಇದನ್ನು ನಾವು ಒಪ್ಪಿಕೊಂಡರೆ ದೇಹವು ಒಂದು ಉಡುಪಿನಂತೆ ಎನ್ನುವುದನ್ನು ಸದಾ ನೆನಪಿಡಬೇಕು. ಉಡುಪಿನ ಬದಲಾವಣೆ ಆಯಿತೆಂದು ದುಃಖ ಪಡುವುದು ಏಕೆ? ನಿತ್ಯವಾದ ಆತ್ಮಕ್ಕೆ ಸಂಬಂಧಿಸಿದ ದೈಹಿಕ ಶರೀರಕ್ಕೆ ವಾಸ್ತವಿಕವಾದ ಅಸ್ತಿತ್ವವಿಲ್ಲ. ಅದು ಕನಸಿನಂತೆ. ಕನಸಿನಲ್ಲಿ ನಾವು ಆಕಾಶದಲ್ಲಿ ಹಾರಾಡುವ ಯೋಚನೆಯನ್ನು ಮಾಡಬಹುದು.
ರಾಜನಂತೆ ರಥದಲ್ಲಿ ಕುಳಿತುಕೊಳ್ಳುವ ಯೋಚನೆಯನ್ನು ಮಾಡಬಹುದು. ಆದರೆ ಎಚ್ಚರಿಕೆಯಾದಾಗ ನಾವು ಆಕಾಶದಲ್ಲಿಯೂ ಇಲ್ಲ, ರಥದಲ್ಲಿಯೂ ಕುಳಿತಿಲ್ಲ ಎನ್ನುವುದನ್ನು ಕಾಣಬಹುದು. ವೇದ ಜ್ಞಾನವು ಐಹಿಕ ದೇಹವು ಅಸ್ತಿತ್ವದಲ್ಲಿರುವುದಿಲ್ಲ ಎನ್ನುವ ಆಧಾರದ ಮೇಲೆ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಸ್ತೋತ್ರಗಳೇ, ಆಧ್ಯಾತ್ಮಿಕ ಬಂಧುಗಳೇ, ಪ್ರಿಯ ವೀಕ್ಷಕ ಪ್ರಭುಗಳೇ, ಭಗವಂತನು ಹೇಳ್ತಾ ಇದ್ದಾನೆ ಆತ್ಮದ ಬಗ್ಗೆ. ಆತ್ಮದ ನಿರ್ಣಯವನ್ನ, ಆತ್ಮ ಯಾವತ್ತು ನಿರಂತರವಾದದ್ದು. ಆತ್ಮಕ್ಕೆ ಶೋಕಿಸಿ ಫಲವಿಲ್ಲ, ನೀನು ದುಃಖಿಸಲು ಕಾರಣವಿಲ್ಲಿದೆ. ಯುದ್ಧ ಮಾಡುವುದಿಲ್ಲ ಎಂಬ ಮೂರ್ಖತನವನ್ನ ಬಿಟ್ಟು ಯುದ್ಧ ಮಾಡಲು ಎದ್ದೇಳು. ಈ ದೇಹವು ಒಂದು ಬಟ್ಟೆ ಇದ್ದಂತೆ. ಜೀರ್ಣವಾದ ಬಟ್ಟೆಯನ್ನು ನೀನು ಹೇಗೆ ಬಿಸಾಕುತ್ತೀಯೋ ಹಾಗೆ ಈ ದೇಹವು ಜೀರ್ಣವಾದ ಮೇಲೆ ಆತ್ಮವು ಈ ದೇಹವೆಂಬ ಬಟ್ಟೆಯನ್ನು ಕಳಚಿಕೊಂಡು ಮತ್ತೊಂದು ದೇಹವನ್ನು ಅರಸಿ ಹೋಗುತ್ತದೆ. ಆ ಅರಸಿ ಹೋಗಲು ಮೊದಲು ಭಗವಂತನ ಪ್ರೇರಣೆಯಾಗಿರುತ್ತದೆ. ಆ ಭಗವಂತನ ಪ್ರೇರಣೆಯಲ್ಲಿ ಯಾವ ಒಂದು ಹುಲ್ಲು ಕಡ್ಡಿಯು ಅಲುಗಾಡದು ಎಂಬುದು ಸತ್ಯವಾದ ಮಾತು. ಇಂತಹ ಭಗವಂತನ ವಾಣಿಯನ್ನ ಸದಾವಕಾಲ ಕೇಳಿ, ಸದಾವಕಾಲ ಕೇಳಿ. ಭಗವಂತನು ಈ ರೀತಿ ಇನ್ನೂ ಅನೇಕ ವಿಶಿಷ್ಟ ದೃಷ್ಟಾಂತಗಳನ್ನು ಕೊಡುತ್ತಾ ಭಗವದ್ಗೀತೆಯನ್ನು ಮುಂದುವರಿಸ್ತಾನೆ. ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ.